ವಿಜೇಂದ್ರ ಅವರು ಔಟ್ ಗೋಯಿಂಗ್, ವಿಜೇಂದ್ರ ಅವರು ಔಟ್ ಗೋಯಿಂಗ್ ಅಧ್ಯಕ್ಷರು. ಅವರನ್ನ ಅಧ್ಯಕ್ಷಗಿರಿಯಿಂದ ತೆಗಿಬೇಕು ಅಂತ ಹೇಳಿ ಬಿಜೆಪಿಯ ಒಂದು ಬಣ ಅಲ್ಲೇ ಕೂತ್ಕೊಂಡು ಸೋಮಣ್ಣ ಅವ್ರನ್ನ ಅಧ್ಯಕ್ಷರು ಮಾಡಬೇಕು ವಿ ಸೋಮಣ್ಣ ಅವ್ರನ್ನ ಅಂತ ಹೇಳಿ ಹಗಲು ರಾತ್ರಿ ಪಣ ತೊಟ್ಟು ಮಾಡ್ತಾ ಇದೆ. ಅವರು ಔಟ್ ಗೋಯಿಂಗ್ ಅಧ್ಯಕ್ಷ ಅನ್ನೋ ಬದಲು ಈ ರೀತಿ ಹೇಳಿರಬಹುದು. ಔಟ್ ಗೋಯಿಂಗ್ ಅಧ್ಯಕ್ಷ ಅವರ ಮಾತಿಗೆ ಬೆಲೆ ಕೊಡುವಂತ ಅವಶ್ಯಕತೆ ಇಲ್ಲ. ನಮ್ಮ ಸರ್ಕಾರ ಗಟ್ಟಿಯಾಗಿದೆ. 5 ವರ್ಷ ಕಾಂಗ್ರೆಸ್ ಸರ್ಕಾರ ಇರ್ತದೆ. 140 ಜನ ಮುಖ್ಯಮಂತ್ರಿಗಳ ಹಿಂದೆ ಇದ್ದಾರೆ, 140 ಜನ ಉಪಮುಖ್ಯಮಂತ್ರಿಗಳ ಹಿಂದೆ ಇದ್ದಾರೆ. 5 ವರ್ಷ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಗಟ್ಟಿಯಾಗಿ ನೆಲೆ ಊರಿದೆ. 140 ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ. 28ಕ್ಕೆ ಸರ್ಕಾರ ಹೆಂಗ್ ತರಬೇಕು ಅನ್ನೋದು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು. ಆರೋಪಕ್ಕೆ ಪೂರಕವಾಗಿ ನಿಮ್ಮ ಪಾರ್ಟಿಯಲ್ಲೂ ಕೂಡ ಡಿನ್ನರ್ ಮೀಟಿಂಗ್ಗಳು ಜಾಸ್ತಿ ಆಗ್ತಾ ಇದೆ. ಅಂತಹ ಬೆಳವಣಿಗೆಗಳು ಏನಾರ ಇದೆಯಾ ಸರ್ ಔಟ್ ಗೋಯಿಂಗ್ ಸಿಎಂ ಅನ್ನೋದಕ್ಕೆ? ಈಗ ಡಿ.ಕೆ. ಶಿವಕುಮಾರ್ ಅವ್ರದ್ದು ಡಿನ್ನರ್ ಮೀಟಿಂಗ್ಗೆ ನಾನು ಇರಲಿಲ್ಲ, ಹೋಗಿಲ್ಲ. ಮೊನ್ನೆ ದಿನೇಶ್ ಗುಂಡೂರಾವ್ ಅವ್ರು ಕರೆದಿದ್ರು, ಹೋಗಿದ್ವಿ. ಇವತ್ತು ಇನ್ನೊಬ್ರು ಕರೆದ್ರೆ ಹೋಗಿದ್ದೆ. ಊಟ ಮಾಡಿದ ತಕ್ಷಣ ಮುಖ್ಯಮಂತ್ರಿಗಳೆಲ್ಲ ಬದಲಾಗಲ್ರಿ. ಅದೆಲ್ಲ ಹಳೆ ಕತೆ ಆಯ್ತಿದೆ. ಇವಾಗ ತಂತ್ರಜ್ಞಾನ AI ಯುಗ. ಊಟ ಮಾಡಿದ ತಕ್ಷಣ ಸಿಎಂ ಬದಲಾಗಲ್ಲ. ಈಗ ಬದಲಾಗೋದು ವಿಜೇಂದ್ರ ಅವರು ಪೋಸ್ಟ್. ಅದು ಯಾರು ಬಂದು ಕೂತ್ಕೊಳ್ತಾರೆ ಅನ್ನೋದನ್ನ ನೋಡೋಣ. ನೀವು ಸುಮ್ಮನೆ ಅವ್ರದ್ದು ಸೀಟ್ ಅಳ್ಳಾಡ್ಬೇಕಾದ್ರೆ ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ಕಮೆಂಟ್ ಮಾಡೋದು ತಪ್ಪು. ಥ್ಯಾಂಕ್ ಯು. ನಾನು ಏನ್ ಹೇಳ್ದೆ ಹೇಳಿ, 140 ಜನನು ಮುಖ್ಯಮಂತ್ರಿಗಳ ಹಿಂದಿದ್ದಾರೆ. 140 ಜನ ಮುಖ್ಯಮಂತ್ರಿಗಳ ಹಿಂದೆ ಇದ್ದಾರೆ. 140 ಜನ ನಮ್ಮ ಡಿ.ಕೆ. ಅವರ ಹಿಂದೆನೂ ಇದ್ದಾರೆ. ಎಲ್ಲ ಒಳ್ಳೇದಾಗುತ್ತೆ. ಮೊದಲು ಈಗ ವಿಜೇಂದ್ರ ಅವರು ಅವ್ರ ಪೋಸ್ಟ್ ಉಳಿಸ್ಕೊಳಕ್ ಹೇಳಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.